ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಇಂದಿನ ಈ ಒಂದು ವಿಡಿಯೋಲಿ ಸೆಕೆಂಡ್ PUC ಮ್ಯಾಥ್ಸ್ ಒಂದು ವಿಷಯದ ಎಕ್ಸಸೈಸ್ 3.3 ಕ್ವಶನ್ ನಂಬರ್ 1 to 9 ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ. ಮತ್ತು ತಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಇನ್ನೂ ಯಾರೆಲ್ಲ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ಸನ್ನು ಯೂಸ್ ಮಾಡಿ ನೀವು ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಫಸ್ಟ್ ಕ್ವಶನ್, ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಮ್ಯಾಟ್ರೈಸಸ್. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಮ್ಯಾಟ್ರೈಸಸ್ ಏನದಲ್ಲ, ಇದರದ್ದು ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡಬೇಕಂತ. ಟ್ರಾನ್ಸ್ಪೋಸ್ ಅಂತಂದರೆ ಇಂಟರ್ಚೇಂಜಿಂಗ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಟ್ರಾನ್ಸ್ಪೋಸ್ ಡೆಫಿನೇಷನ್ ಏನಿದೆ ಅಂತಂದರೆ ಇಂಟರ್ಚೇಂಜಿಂಗ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಅಂದರೆ ರೋಸ್ ಇದೆಯನ್ನ ಕಾಲಮ್ಸ್ ಮಾಡಬೇಕು, ಕಾಲಮ್ಸ್ ಇದೆಯನ್ನ ರೋಸ್ ಮಾಡಬೇಕು ಅಂತ. ಹೌದಾ? ಓಕೆ. ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸನ್ನು ನೀವು ಎ ಅಂತ ಅಂದ್ಕೊಳ್ರಿ. ಓಕೆನಾ? ಸೊ ಇದ್ರದ್ದು ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದರೆ ನೀವು ಈ ಥರ ಬರಿಬೋದು, a to the power t or else you can write here a dash. ಓಕೆ. ಸೊ ಇದನ್ನು ನಾವು ಟ್ರಾನ್ಸ್ಪೋಸ್ ಅಂತ ಕರಿತೀವಿ, ಇದನ್ನು ನಾವು ಟ್ರಾನ್ಸ್ಪೋಸ್ ಅಂತ ಕರಿತಿದ್ದೆವು. ಓಕೆ. ಸೊ ಏನಿದೆ ಡೆಫಿನೇಷನ್ ಅಂತಂದರೆ ಇಂಟರ್ಚೇಂಜಿಂಗ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಇದು ರೋ ಇದನ್ನು ಕಾಲಮ್ ಮಾಡಬೇಕು. ಇದು ಕಾಲಮ್ ಮ್ಯಾಟ್ರಿಕ್ಸ್ ಇದೆಲ್ಲ, ಇದನ್ನು ರೋ ಆಗಿ ಮಾಡಿಬಿಡ್ರಿ. 5 1/2 -1. ಓಕೆ. ದಿಸ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ಎ. ಓಕೆನಾ? ಸೊ ಅದೇ ಥರ ಬಿ ಇದೆಲ್ಲ, ಇದರದ್ದು ಟ್ರಾನ್ಸ್ಪೋಸ್ ನೋಡಿರಿ, ಬಿ ಡ್ಯಾಶ್ ಅಂತ ಬರೀರಿ. ಓಕೆನಾ? ಸೊ ಇದು ಫಸ್ಟ್ ರೋ ಇದೆಯಲ್ಲ, ಇದನ್ನು ಫಸ್ಟ್ ಕಾಲಮಾಗಿ ಬರೀರಿ, 1 -1. ಇದು ಸೆಕೆಂಡ್ ರೋನ ಸೆಕೆಂಡ್ ಕಾಲಮಾಗಿ ಬರೀರಿ. ಓಕೆ. ದಿಸ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ಬಿ. ಓಕೆ. ಸೊ ಅದೇ ಥರ ಸಿ ಇದು ನೋಡ್ರಿ, ಇವಾಗ ಸಿ ಡ್ಯಾಶ್ ಅಥವಾ ಸಿ ಟು ದಿ ಪವರ್ ಟಿ ಅಂತ ಬರಿಬೋದು. ಫಸ್ಟ್ ರೋನ ಫಸ್ಟ್ ಕಾಲಮಾಗಿ ಬರೀರಿ. ಓಕೆ. -1 5 6. ಸೆಕೆಂಡ್ ರೋ ಸೆಕೆಂಡ್ ಕಾಲಮಾಗಿ ಬರೀರಿ, √3 5 6. ನೆಕ್ಸ್ಟ್ ಥರ್ಡ್ ರೋನ ಥರ್ಡ್ ಕಾಲಮಾಗಿ ಬರೀರಿ, 2 3 -1. ಅಂಡರ್ಸ್ಟ್ಯಾಂಡ್? ಓಕೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್ ಫಾರ್ ಫಸ್ಟ್ ಕ್ವಶನ್. ನೆಕ್ಸ್ಟ್ ಹೇಳ್ಬಿಟ್ಟು ಸೆಕೆಂಡ್ ಕ್ವಶನ್. ಓಕೆ. ಸೆಕೆಂಡ್ ಕ್ವಶನ್ ನೋಡಿರಿ. ಇಫ್ ಎ ಈಕ್ವಲ್ ಟು -1 2 3 5 7 9 -2 1 1 ಆ್ಯಂಡ್ ಬಿ ಮ್ಯಾಟ್ರಿಕ್ಸ್ ಈಸ್ ಗಿವನ್, ದಟ್ ಈಸ್ -4 1 -5 1 2 0 1 3 1. Okay. Then you can verify that a plus b whole dash equal to a dash plus b dash. Second one, a minus b whole dash equal to a dash minus b dash. Okay. ಇದನ್ನು ಡ್ಯಾಶ್ ಆದರೂ ಅನ್ರಿ ಅಥವಾ ಟ್ರಾನ್ಸ್ಪೋಸ್ ಆದರೂ ಅನ್ರಿ. ರೈಟ್? ಸೊ ಇವಾಗ ನಾನು ಫಸ್ಟ್ ಏನಪ್ಪ ಅಂತಂದರೆ a plus b whole dash-ಅನ್ನು ವೆರಿಫೈ ಮಾಡ್ತೀನಿ ಅಂತ. ಓಕೆ. a plus b whole dash equal to a dash plus b dash. ಇದು ಕರೆಕ್ಟ್ ಆಗುತ್ತೋ ಇಲ್ಲ ಅಂತ ವೆರಿಫೈ ಮಾಡೋಣ. ಸೊ ಈಗ ರೈಟ್ ಇಯರ್ ಸಾಲ್ಯೂಷನ್. ಓಕೆ. ಸೊ ನೆಕ್ಸ್ಟ್ ಇವಾಗ ಎ ಬಿ ಎರಡು ಕೊಟ್ಟಿದ್ದನ್ನು a dash b dash ಬರ್ಕೊಳ್ಳೋಣ ಅಂತ. a dash ಅಥವಾ a ಟ್ರಾನ್ಸ್ಪೋಸ್. a ಟ್ರಾನ್ಸ್ಪೋಸ್ ಏನಾಗುತ್ತೆ, ಫಸ್ಟ್ ಕಾಲಮಾಗಿ ಬರೀಬೇಕು. -1 2 3, ಸೆಕೆಂಡ್ 5 7 9, ನೆಕ್ಸ್ಟ್ -2 1 1. ಓಕೆ. ಇದು ಎ ಡ್ಯಾಶ್ ಆಯಿತು. ನೆಕ್ಸ್ಟ್ ಬಿ ಡ್ಯಾಶ್ ನೋಡಿರಿ, ಬಿ ಡ್ಯಾಶ್ ಏನಿದೆ, -4 ಫಸ್ಟ್ ಕಾಲಮ್ ಬರೀರಿ. ಓಕೆ. -4 1 -5. ನೆಕ್ಸ್ಟ್ ಸೆಕೆಂಡ್ ರೋನ ಸೆಕೆಂಡ್ ಕಾಲಮಾಗಿ ಬರೀರಿ, ಥರ್ಡ್ ರೋ ಥರ್ಡ್ ಕಾಲಮಾಗಿ ಬರೀರಿ. ಓಕೆನಾ? ರೈಟ್. ಫಸ್ಟ್ LHS ಏನದ ನೋಡಿರಿ, a plus b whole dash. a plus b ಇವೆರಡನ್ನೇ ಆ್ಯಡ್ ಮಾಡಬೇಕು. ಓಕೆ. a plus b. ಓಕೆ. ಸೊ ಫಸ್ಟ್ ಕಾಲಮ್ ಎರಡು ಆ್ಯಡ್ ಮಾಡಿರಿ, ಅಥವಾ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟು ಥರ್ಡ್ ಎಲಿಮೆಂಟ್. ಓಕೆ. ಇದೇ ಥರ ಆ್ಯಡ್ ಮಾಡಬೇಕು a plus b ಅಂದರೆ. -1 ಪ್ಲಸ್ ಆಫ್ -4, -1 -4 ಅಂದರೆ -5 ಆಗುತ್ತೆ. ಓಕೆ. ಸೆಕೆಂಡ್ ಎಲಿಮೆಂಟ್ಸ್ 2 + 1 ಅಂದರೆ 3 ಆಗುತ್ತೆ. ಥರ್ಡ್ ಎಲಿಮೆಂಟ್ಸ್ -5 + 3 ಅಂತಂದರೆ -2 ಆಗುತ್ತೆ. ಓಕೆ. ನೆಕ್ಸ್ಟ್ 5 + 1 6 ಆಗುತ್ತೆ. 7 + 2 9 ಆಗುತ್ತೆ. 9 + 0 9 ಆಗುತ್ತೆ. -2 + 1 ಅಂತಂದರೆ -1 ಆಗುತ್ತೆ. 1 + 3 ಅಂದರೆ 4 ಆಗುತ್ತೆ. 1 + 1 ಅಂದರೆ 2 ಆಗುತ್ತೆ. ಓಕೆ. ಸೊ ಇದು a plus b ಬಂತು. ಇವಾಗ a plus b ಹೋಲ್ ಡ್ಯಾಶನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದರದ್ದು ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡಿರಿ. ಇದು ಫಸ್ಟ್ ಇದೇನು, ಫಸ್ಟ್ ಕಾಲಮ್ ಬರೀರಿ, -5 3 -2. ವೆರಿ ಸಿಂಪಲ್. ಓಕೆ. 6 9 9
ನೆಕ್ಸ್ಟ್ -1 4 2 ಭಾಳ ಸಿಂಪಲ್ ಇದೆ ರೀ. ಓಕೆ, ಇವಾಗ a ಪ್ಲಸ್ ಬಿ ಹೋಲ್ ಡ್ಯಾಶ್ ಬಂತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? a ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಓಕೆ, ಇದನ್ನು LHS ಅಂತ ಕರೀರಿ. ಓಕೆ, a ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಮಾಡೋಣ. a ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಓಕೆ, a ಡ್ಯಾಶ್ ಇದಿದೆ, ಬಿ ಡ್ಯಾಶ್ ಇದಿದೆ, ಸೇಮ್ ಇದೇ ಥರ ಇಲ್ಲಿ ಆ್ಯಡ್ ಮಾಡಿರಿ. ಓಕೆ, a ಡ್ಯಾಶ್ ಪ್ಲಸ್ ಬಿ ಡ್ಯಾಶ್, a ಡ್ಯಾಶ್ ಇದಿದೆ, ಬಿ ಡ್ಯಾಶ್ ಇದಿದೆ, ಇವೆರಡನ್ನೂ ಆ್ಯಡ್ ಮಾಡೋಣ ಅಂತ. -1 -4 ಅಂತಂದರೆ -5 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ಸ್ 5 + 1 6 ಆಗುತ್ತೆ. -2 + 1 ಅಂತಂದರೆ -1 ಆಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ನೋಡಿ ಆ್ಯಡ್ ಮಾಡಿರಿ. 2 + 1 ಅಂತಂದರೆ 3 ಆಗುತ್ತೆ. 7 + 2 ಅಂದರೆ 9 ಆಗುತ್ತೆ. 1 + 3 ಅಂದರೆ 4 ಆಗುತ್ತೆ. +3 -5 ಅಂದರೆ -2 ಆಗುತ್ತೆ. ಓಕೆ, ಸೊ 9 + 0 ಅಂದರೆ 9 ಆಗುತ್ತೆ. 1 + 1 ಅಂದರೆ 2 ಆಗುತ್ತೆ. ಸೊ ದಿಸ್ ಈಸ್ RHS. ನೋಡಿರಿ, LHS RHS ಎರಡು ಸೇಮ್ ಅದ ಇಲ್ಲ. -5 6 -1 3 9 4 3 9 4 -2 9 2 -2 9 2. ಓಕೆನಾ? ಸೆಕೆಂಡ್ ರೈಟ್ ಹೇರ್ ದೇರ್ ಫೋರ್ a ಪ್ಲಸ್ b ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು a ಡ್ಯಾಶ್ ಪ್ಲಸ್ b ಡ್ಯಾಶ್. ದಿಸ್ ಈಸ್ ವೆರಿಫೈಡ್ ಅಂತ ಬರೀರಿ. ಓಕೆ ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ನೋಡೋಣ ನಂತರ. a ಮೈನಸ್ b ಹೋಲ್ ಡ್ಯಾಶ್ ಈಕ್ವಲ್ ಟು a ಡ್ಯಾಶ್ ಮೈನಸ್ b ಡ್ಯಾಶ್ ಇದೆ ಅಲ್ವಾ, ಅದನ್ನು ನೋಡೋಣ. ಓಕೆ, ರೈಟ್ ಹೇರ್ ಸೆಕೆಂಡ್ ಒನ್. ಏನು ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ? a ಮೈನಸ್ b ಹೋಲ್ ಡ್ಯಾಶ್. ಫಸ್ಟ್ a ಮೈನಸ್ b ಮಾಡೋಣ ಅಂತ. ಓಕೆನಾ? ರೈಟ್, ಇದು a ಇದೆ, ಇದು b ಇದೆ. ಎದಾಗ b ಸಪ್ರೇಟ್ ಮಾಡೋಣ ಅಂತ. ಓಕೆನಾ? ಅಂದರೆ ಎಲ್ಲಿ b ಮೈನಸ್ ಮಾಡಬೇಕು ರೀ. ಇದು -1 ಇದೆ, ಮೈನಸ್ ಆಫ್ ಮೈನಸ್ +4 ಆಗುತ್ತೆ. -1 +4 ಅಂತಂದರೆ +3 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 2 -1 ಅಂದರೆ 1 ಆಗುತ್ತೆ. 3 ಮೈನಸ್ ಆಫ್ -5 ಅಂದರೆ +5 ಆಗುತ್ತೆ. ಓಕೆ, ಸೊ 3 + 5 ಅಂತಂದರೆ 8 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿರಿ, ಇವಾಗ ಸೆಕೆಂಡ್ ಎಲಿಮೆಂಟ್ 5 -1. 5 -1 ಅಂದರೆ 4 ಆಗುತ್ತೆ. 7 - 2 ಅಂತಂದರೆ 5 ಆಗುತ್ತೆ. 9 - 0 ಅಂತಂದರೆ 9 ಆಗುತ್ತೆ. ಓಕೆ, ಸೊ ಅದೇ ಥರ -2 -1. -2 -1 ಎಷ್ಟಾಗುತ್ತಾ? -3 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ 1 -3 ಅಂದರೆ -2 ಆಗುತ್ತೆ. 1 - 1 ಅಂದರೆ 0 ಆಗುತ್ತೆ. ದಿಸ್ ಈಸ್ a ಮೈನಸ್ ಬಿ. ಓಕೆ, ಏನು ಫೈಂಡ್ ಔಟ್ ಮಾಡಬೇಕು ನಾವು? a ಮೈನಸ್ ಬಿ ಹೋಲ್ ಡ್ಯಾಶ್. ಇದ್ರದ್ದು ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡೋಣ ಅಂತ. a ಮೈನಸ್ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಫಸ್ಟ್ ಕಾಲಮ್ ಆಗಿ ಬರೀರಿ. 3 1 8. ಓಕೆ, ಸೆಕೆಂಡ್ ಕಾಲಮ್ ಆಗಿ ಬರೀರಿ. 4 5 9 -3 -2 0. ಓಕೆ, ದಿಸ್ a ಮೈನಸ್ ಬಿ ಹೋಲ್ ಡ್ಯಾಶ್. ಓಕೆನಾ? ಇದನ್ನು LHS ಅಂತ ಕರೀರಿ. ಇವಾಗ RHS ಅನ್ನು ಫೈಂಡ್ ಔಟ್ ಮಾಡಬೇಕು. ಏನಿದೆ? a ಡ್ಯಾಶ್ ಮೈನಸ್ b ಡ್ಯಾಶ್ ಇದೆ, ಹೌದಾ? ದಿಸ್ ಇಸ್ a ಡ್ಯಾಶ್, ದಿಸ್ ಇಸ್ b ಡ್ಯಾಶ್. a ಡ್ಯಾಶಲ್ಲಿ b ಡ್ಯಾಶನ್ನು ಸಪ್ರೇಟ್ ಮಾಡಬೇಕು. ಓಕೆ, ಸೊ a ಡ್ಯಾಶ್ ಮೈನಸ್ b ಡ್ಯಾಶ್. ಈಗ a ಡ್ಯಾಶ್ ಮೈನಸ್ b ಡ್ಯಾಶ್ ಈಸ್ ಈಕ್ವಲ್ಸ್ ಟು a ಡ್ಯಾಶ್ ಮೈನಸ್ b ಡ್ಯಾಶ್. -1 you can write ಮೈನಸ್ ಆಫ್ ಮೈನಸ್ ಈಸ್ +4. -1 +4 ಅಂತಂದರೆ 3 ಆಗುತ್ತೆ. ನೆಕ್ಸ್ಟ್ 5 - 1 ಅಂದರೆ 4 ಆಗುತ್ತೆ. -2 -1 ಅಂದರೆ -3 ಆಗುತ್ತೆ. 2 - 1 ಈಸ್ 1. 7 - 2 ಈಸ್ 5. 1 - 3 ಈಸ್ -2. 3 ಮೈನಸ್ ಆಫ್ -5 ಈಸ್ +5. ಓಕೆ, 3 + 5 ಈಸ್ 8. 9 - 0 ಈಸ್ 9. 1 - 1 is it is 0. ಓಕೆನಾ? ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಹಿಯರ್ hence or therefore a minus b whole dash is equals to a dash minus b dash, hence verified ಅಂತ ಬರೀರಿ. ಓಕೆ, ಸೊ hence verified. Okay, dear students, I hope you understood. So next I will go to next question. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ಅಂತಂದರೆ a dash equal to 3 4 -1 2 0 1 and b equal to -1 2 1 1 2 3. Then verify that a plus b whole dash equal to a dash plus b dash. Second one a minus b whole dash equal to a dash minus b dash. ಓಕೆನಾ? ಇಲ್ಲಿ ನೋಡ್ರಿ, ಫಸ್ಟ್ ಏನು ಕಂಡುಹಿಡಿಬೇಕಂದ್ರೆ a plus b whole dash. ನಮಗೆ a dash ಗೊತ್ತಿದೆ. ಇವಾಗ a ಅನ್ನು ಕಂಡುಹಿಡಿಬೇಕು ಫಸ್ಟ್. ಓಕೆ, ಸೊ a ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ a dash. a dash ಅನ್ನು ನಾವು ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ a ಬರುತ್ತೆ. ಓಕೆನಾ? ಅದರ ಅರ್ಥ ಏನು ಅಂತಂದರೆ, ಇವಾಗ a dash ಅಥವಾ a ಟ್ರಾನ್ಸ್ಪೋಸ್ ಟು ದಿ ಪವರ್ ಟ್ರಾನ್ಸ್ಪೋಸ್ ಇದಿತ್ತು ಅಂತಂದರೆ ಏನೇ ಬರುತ್ತೆ ನಮಗೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ರಿ. ಓಕೆನಾ?
ಸೊ ಎ ಇಸ್ ಈಕ್ವಲ್ಸ್ ಟು ಫಸ್ಟ್ ಕಾಲಮ್ ಆಗಿ ಬರೀರಿ. 3 4 -1 2 0 1. ಓಕೆ, ದಿಸ್ ಈಸ್ ಎ. ನೆಕ್ಸ್ಟ್ ದಿಸ್ ಈಸ್ ಬಿ. ಓಕೆ, ಬಿ ಏನಿದೆ ಅಂತಂದರೆ -1 1 2 1 2 3. ಓಕೆ, ಏನು ಫೈಂಡ್ ಔಟ್ ಮಾಡಬೇಕು ನಾವಿಲ್ಲಿ? ಎ ಪ್ಲಸ್ ಬಿ ಹೋಲ್ ಡ್ಯಾಶ್. ಫಸ್ಟ್ ಯು ಕ್ಯಾನ್ ಫೈಂಡ್ ಎ ಪ್ಲಸ್ ಬಿ. ಓಕೆ, ಸೊ ಎ ಪ್ಲಸ್ ಬಿ is nothing but sum of these two matrices. First elements you can add, second elements you can add, third elements correspondingly you can add all the elements. Okay, 3 minus 1 it is nothing but 2. -1 plus 2 is 1. 0 plus 1 is 1. Okay, next 4 plus 1 is 5. 2 plus 2 is 4. 1 plus 3 is 4. Okay, this is a plus b. Next you can find a plus b whole dash. Okay, a plus b whole dash or a plus b transpose. This is nothing but first row you can write into first column. 2 1 1. Second row into second column. 5 4 4. Okay, this is LHS. Next you can find a dash plus b dash. So you can write here a dash plus b dash. Okay, so this is a dash, this is b dash. You can add these two. 3 minus 1 is nothing but 2. 4 plus 1 is 5. Okay, you can add these two. -1 plus 2 is 1. 2 plus 2 is 4. Okay, 0 plus 1 is 1. 1 plus 3 is 4. Okay, so this is RHS. This is LHS. You can verify whether RHS LHS both are equal or not. 2 5 1 4 1 4. Okay, so I hope you understood. Next I will go to second one. What is second one? A minus b whole dash equal to a dash minus b dash. Okay, right? So you can write here first a dash. A dash is given matrix. You can write 3 4 -1 2 0 1. This is a dash. Okay, along with this you can find here a b dash. This is b, so you can write into b dash. First to become first column. -1 2 1 1 2 3. Okay, this is nothing but b dash. So next what we have to find here? A minus b whole dash. So you can write here a minus b. Okay, this is a minus b. You can subtract b matrix in a. ಅಂದರೆ ಬಿ ಮ್ಯಾಟ್ರಿಕ್ಸನ್ನು ಎ ಅಲ್ಲಿ ನಾವು ಸಪ್ರೇಟ್ ಮಾಡಿದ್ರೆ ನಮಗೆ ಎ ಮೈನಸ್ ಬಿ ಬರುತ್ತೆ. ಅದರ ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಎ ಮೈನಸ್ ಬಿ. ಎಲ್ಲಿ ಬಿ ಅನ್ನು ಸಪ್ರೇಟ್ ಮಾಡಿರಿ. 3 -1 is +1, that is 3 + 1 is 4. Okay, -1 -2 it is -3. 0 - 1 is 0. -1 is nothing but -1. Okay, so next 4 -1 is 3. 2 -2 is 0. 1 - 3 is -2. Okay, so next you can find here a minus b whole dash or a minus b transpose. Right, so first row na first column ಆಗಿ ಬರೀರಿ. 4 -3 -1 3 0 -2. this is nothing but a minus b whole dash. ಓಕೆ, ಇದನ್ನು LHS ಅಂತ ಕರೀರಿ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? a dash minus b dash. a dash minus b dash. ಓಕೆ, a dash ಇದಿದೆ, b dash ಇದಿದೆ. ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, 3 minus of -1. 3 minus of -1 is ಇಲ್ಲಿ ನೋಡಿರಿ 3 ಮೈನಸ್, ಯಾಕಂದರೆ a dash ಏನಿದೆ 3 ಇದೆ, ಮೈನಸ್ ಯು ಕ್ಯಾನ್ ರೈಟ್. b dash ಅಲ್ಲಿ ಏನಿದೆ -1 ಇದೆ, ಈ ಥರ ಆಗುತ್ತೆ. ಓಕೆ, 3 minus of minus is +1. 3 + 1 is 4. ಓಕೆ, 4 - 1 is 3. ನೆಕ್ಸ್ಟ್ -1 -2 it is -3. 2 - 2 is 0. 0 - 1 is -1. 1 - 3 is -2. Okay, this is RHS. Now you can verify LHS RHS both are equal or not. 4 3 -3 0 -1 -2 -1 -2. So you can write here therefore a minus b whole dash is equals to a dash. Okay, a dash minus b dash. Okay, so you can write here hence verified. Right, next question ಏನಿದೆ? if a dash equal to -2 3 1 2
and b equal to minus 1, 0, 1, 2. Then you can find a plus b, a plus 2b whole dash. So first you can write here a ಅನ್ನು ಫೈಂಡ್ ಔಟ್ ಮಾಡಿರಿ. ಓಕೆ, ಫಸ್ಟ್ ರೋ ಇದ್ದಿದ್ದನ್ನು ಫಸ್ಟ್ ಕಾಲಮ್ ಆಗಿ ಬರೀರಿ. -2, 3, 1, 2. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಬರೀರಿ. ಎ ಬಂತ. ನೆಕ್ಸ್ಟ್ ಇವಾಗ 2 ಟೈಮ್ಸ್ ಆಫ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಕ್ಕಂಥ ಬಿ ಮ್ಯಾಟ್ರಿಕ್ಸನ್ನು 2 ದಿಂದ ಮಲ್ಟಿಪ್ಲೈ ಮಾಡಿರಿ. 2 into -1 is -2, 2 into 0 is 2, 2 into 1 is 2, 2 into 2 is 4. ಓಕೆ, ಸೊ ಇವಾಗ ನೆಕ್ಸ್ಟ್ ಒನ್ ಏನಂತಂದರೆ a plus 2b ಫೈಂಡ್ ಔಟ್ ಮಾಡಿರಿ. ಓಕೆ, ಇದನ್ನು ಆ್ಯಡ್ ಮಾಡಬೇಕು. ದೆನ್ ವಿಲ್ ಗೆಟ್ ಹಿಯರ್ a plus 2b. -2 -2 ಇಟ್ ಈಸ್ -4. 1 plus 0 ಇಟ್ ಈಸ್ 1 ಯು ಕ್ಯಾನ್ ರೈಟ್. ಓಕೆ, 1ಗೆ 0 ಆ್ಯಡ್ ಮಾಡಿದ್ರೆ 1 ಆಗುತ್ತೆ. 3 plus 2 is 5, 2 plus 4 is 6. ಓಕೆ, ನೆಕ್ಸ್ಟ್ ಇದ್ರದ್ದು ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡಬೇಕು. a plus 2b ಹೋಲ್ ಡ್ಯಾಶ್ ಆಫ್ ಟ್ರಾನ್ಸ್ಪೋಸ್ ಯು ಕ್ಯಾನ್ ರೈಟ್. ಓಕೆ, ಫಸ್ಟ್ ಒನ್ನು ಫಸ್ಟ್ ಕಾಲಮ್ ಆಗಿ ಬರೀರಿ. -4, 1, 5, 6. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಓಕೆನಾ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್. Okay, so next I will go to fifth question. Next one is, for the matrices A and B, verify that AB whole dash equal to B dash A dash. ಇಲ್ಲಿ AB whole dash B dash A dash ಗೆ ಈಕ್ವಲ್ ಆಗಿರ್ತದೆ ಅಂತ ಹೇಳಿ ನಾವು ವೆರಿಫೈ ಮಾಡಬೇಕು ಅಂತ. ಓಕೆ, ಗಿವನ್ ಮ್ಯಾಟ್ರಿಸಸ್ ಏನೇನದಾವ ಇಲ್ಲಿ ಎ ಮತ್ತು ಬಿ ಅದಾವ್ರಿ. ಓಕೆನಾ? ಸೊ ಏನು ಫೈಂಡ್ ಔಟ್ ಮಾಡ್ಬೇಕು ನಾವು ಇಲ್ಲಿ ಫಸ್ಟ್ ಅದನ್ನು ನೋಡಿರಿ. ಎ ಇಂಟು ಬಿ ಅನ್ನು ಫೈಂಡ್ ಔಟ್ ಮಾಡೋಣ ಅಂತ. ಓಕೆ, ಸೊ ಎ ಬಿ ಯಾವ ಥರ ಫೈಂಡ್ ಔಟ್ ಮಾಡ್ತಾರೆ ಅಂತಂದರೆ, ಫಸ್ಟ್ ಕಾಲಮ್ ಫಸ್ಟು 1 into -1 is -1. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ಕಾಲಮ್ ಇಲ್ಲಿ ಬರೀರಿ, ಮತ್ತು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರೀರಿ. 1 into 2 2, 1 into 1 is 1. ಓಕೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್, -, +4 into 1 4. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, it is -4 into 2 is -8. next second row third column, it is -4. okay, third row first column, 3 into -1 is -3. third row second column, 3 into 2 6. third row third column, 3 into 1 3. okay, what is this is AB. so next ಏನು ಫೈಂಡ್ ಔಟ್ ಮಾಡ್ಬೇಕು ನಾವು, AB ಹೋಲ್ ಡ್ಯಾಶ್ ಅನ್ನು ಫೈಂಡ್ ಔಟ್ ಮಾಡಬೇಕು ರೀ. ಓಕೆನಾ? ಸೊ ಫಸ್ಟ್ ರೋನ ಫಸ್ಟ್ ಕಾಲಮ್ ಆಗಿ ಬರೀರಿ. -1 2 1. ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಆಗಿ ಬರೀರಿ. ಓಕೆ, ಥರ್ಡ್ ರೋನ ಥರ್ಡ್ ಕಾಲಮ್ ಆಗಿ ಬರೀರಿ. ಓಕೆ, ನೀಟಾಗಿ ಬರೀರಿ, ಏನು ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. -1 2 1 4 -8 4 3 6 3. ಓಕೆನಾ? ಸೊ ಇದು LHS ಇದೆ ರೀ. ನೆಕ್ಸ್ಟ್ ಇವಾಗ RHS ಅನ್ನು ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಯು ಕ್ಯಾನ್ ಫೈಂಡ್ ಹಿಯರ್ B ಡ್ಯಾಶ್ ಇಂಟು A ಡ್ಯಾಶ್. ಓಕೆ, ರೈಟ್. ಸೊ B ಡ್ಯಾಶ್ ಫಸ್ಟ್ ಬರೀರಿ. ಇಲ್ಲಿ ಯು ಕ್ಯಾನ್ ರೈಟ್ ಹಿಯರ್ ಫಸ್ಟ್ B ಡ್ಯಾಶ್ ಏನಾಗುತ್ತೆ, -1 2 1. ದಿಸ್ ಈಸ್ B ಡ್ಯಾಶ್. ಓಕೆ, ನೆಕ್ಸ್ಟ್ A ಡ್ಯಾಶ್ ಯು ಕ್ಯಾನ್ ಫೈಂಡ್ ಹಿಯರ್. A ಡ್ಯಾಶ್ ಈಸ್ ಈಕ್ವಲ್ಸ್ ಟು 1 -4 3. ಓಕೆ, ಕಾಲಮ್ ಇದ್ದೇನೆ ರೋ ಆಗಿ ಬರೀಬೇಕು, ಇದು ರೋ ಇದ್ದೇನೆ ಕಾಲಮ್ ಆಗಿ ಬರೀಬೇಕು. ಇದು B ಡ್ಯಾಶ್ ಇದೆ A ಡ್ಯಾಶ್, ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ ಅಂತಾರೆ. ಓಕೆನಾ? ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಇಟ್ ಈಸ್ -1. ಫಸ್ಟ್ ರೋ ಸೆಕೆಂಡ್ ಕಾಲಮ್, -of is ಪ್ಲಸ್. ಫಸ್ಟ್ ರೋ ಥರ್ಡ್ ಕಾಲಮ್, ಇಟ್ ಈಸ್ -3. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಓಕೆ, 2 into 1 is 2, 2 into -4 is -8, 2 into 3 is 6. ಥರ್ಡ್ ರೋ ಫಸ್ಟ್ ಕಾಲಮ್, 1 into 1 is 1, ಥರ್ಡ್ ರೋ ಸೆಕೆಂಡ್ ಕಾಲಮ್, 1 into 4 is -4. ನೆಕ್ಸ್ಟ್ ಒನ್ is 1 into 3 is 3. ಓಕೆ, what is this? This is RHS. you can verify these two. -1 +4 -3, 2 -8 6, 1 -4 1 -4 3, 1 -4 3. so you can write here therefore AB whole dash equal to B dash A dash, hence verified you can write. okay, so next ನಾನು ಫಿಫ್ತಲ್ಲೇ ಸೆಕೆಂಡ್ ಒಂದು ಕ್ವಶನ್ಗೆ ಹೋಗ್ತೀನಿ ಅಂತ. ಓಕೆನಾ? ಸೊ ನೆಕ್ಸ್ಟ್ ನೋಡಿರಿ, ಇವಾಗ ಎ ಇದೆ ಬಿ ಇದೆ, ಹೌದಾ? ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದನ್ನು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ AB ಹೋಲ್ ಡ್ಯಾಶ್, ಅದಕ್ಕಿಂತ ಮುಂಚೆ AB ಅನ್ನು ಫೈಂಡ್ ಔಟ್ ಮಾಡಿರಿ. ಓಕೆ, ಫಸ್ಟ್ ಕಾಲಮ್ 1 into 0 is 0. first column is 0. first second column is 0. first third column is 0. okay, next second first column, 1 into 1 is 1, 1 into 5 is 5,
1 into 7 is 7. Okay. Next, third row, first column. 2 into 1 is 2, 2 into 5 is 10, 2 into 7 is 14. This is AB. Okay. So next you can find here AB whole dash. First one, first column ಬರೀರಿ 0 0 0 1 5 7 2 10 14. Okay, so you can call it as LHS. Next you can find here RHS, that is B dash A dash. So you can write B matrix into B dash, that is 1 5 7 and A dash. A dash is 0. So this is A. ಕಾಲಮ್ ಮ್ಯಾಟ್ರಿಕ್ಸನ್ನು ರೋ ಮ್ಯಾಟ್ರಿಕ್ಸ್ ಆಗಿ ಬರೀರಿ, ಅವಾಗ ಎ ಡ್ಯಾಶ್ ಆಗುತ್ತೆ. ಓಕೆ, 0 1 2 ರೈಟ್. ನೆಕ್ಸ್ಟ್ ಇವಾಗ ಬಿ ಡ್ಯಾಶ್ ಎ ಡ್ಯಾಶನ್ನು ಫೈಂಡ್ ಔಟ್ ಮಾಡಬೇಕು ನಾವು, ಹೌದಾ? ಸೊ ಬಿ ಡ್ಯಾಶ್ ಎ ಡ್ಯಾಶ್, ಆರ್ ಯು ಕ್ಯಾನ್ ರೈಟ್ ಹಿಯರ್ ಬಿ ಡ್ಯಾಶ್ ಎ ಡ್ಯಾಶ್. ಓಕೆ, ಬಿ ಡ್ಯಾಶ್ ಎ ಡ್ಯಾಶ್, ಬಿ ಡ್ಯಾಶ್ ಎ ಡ್ಯಾಶ್. ಫಸ್ಟ್ ಕಾಲಮ್ 1 into 0 0. ನೆಕ್ಸ್ಟ್ 1 into 1 is 1, 1 into 2 is 2, 5 into 0 is 0, 5 into 1 is 5, 5 into 2 is 10, 7 into 0 is 0, 7 into 1 is 7, 7 into 2 is 14. So this is RHS. Howdalri? So you can write here therefore AB whole dash is equals to B dash A dash, hence verified anta ಬರೀರಿ. ಓಕೆನಾ? So next I will go to sixth question. This question is very important. Okay, if first one ಏನಿದೆ ಕ್ವಶನ್ ಅಂತಂದರೆ, if A equal to cos alpha sin alpha minus sin alpha cos alpha, then verify that A dash into A equal to I, ಅಥವಾ A transpose into A equal to I ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಓಕೆನಾ? ಸೊ ಫಸ್ಟ್ ಯು ಕ್ಯಾನ್ ರೈಟ್ ಹಿಯರ್ A dash. A dash ಏನಾಗುತ್ತೆ ರೀ, ಫಸ್ಟ್ ಒನ್ ಫಸ್ಟ್ ಕಾಲಮ್ ಆಗಿ ಬರೀರಿ. ಓಕೆ, cos alpha into sin alpha, second row second column ಆಗಿ ಬರೀರಿ, sin alpha into cos alpha. Okay, this is A dash. Next you can write here A is this one only, ಇದನ್ನೇ as it is ಬರೀರಿ, cos alpha into sin alpha. Next minus sin alpha into cos alpha. ಓಕೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿರಿ. ಇವಾಗ A dash into A, A dash into A. ಓಕೆ, ಸೊ ಫಸ್ಟ್ ರೋನ ಫಸ್ಟ್ ಕಾಲಮೇ ಮಲ್ಟಿಪ್ಲೈ ಮಾಡಬೇಕು. ಕಾಸ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಅಂತಂದರೆ ಕಾಸ್ ಸ್ಕ್ವೇರ್ ಅಲ್ಫಾ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಸೈನ್ ಅಲ್ಫಾ ಇಂಟು ಸೈನ್ ಅಲ್ಫಾ ಸೈನ್ ಸ್ಕ್ವೇರ್ ಅಲ್ಫಾ ಆಗುತ್ತೆ. ಓಕೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ನೋಡೋಣ ಅಂತ. ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ, ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ. ಓಕೆ, ಸೆಕೆಂಡ್ ಎಲಿಮೆಂಟ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ, ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾನೇ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ, ಯು ಕ್ಯಾನ್ ರೈಟ್ ಹಿಯರ್ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ, ದಿಸ್ ಈಸ್ ಮೈನಸ್ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಏನಾಗುತ್ತೆ, ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಆಗುತ್ತೆ. ಓಕೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೈನ್ ಅಲ್ಫಾ ಇಂಟು ಸೈನ್ ಅಲ್ಫಾ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಇಂಟು ಕಾಸ್ ಅಲ್ಫಾ, ದಿಸ್ ಈಸ್ ಕಾಸ್ ಸ್ಕ್ವೇರ್ ಅಲ್ಫಾ. ಓಕೆನಾ? ಸೊ A dash A ಈಕ್ವಲ್ ಟು ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಅಂದರೆ 1 ಇದೆ ರೀ. ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ 1 ಆಗುತ್ತಲ್ಲ, ಐಡೆಂಟಿಟಿ ಇದೆಯಲ್ಲ ಅದ್ರ ಪ್ರಕಾರ ಎರಡು ಕ್ಯಾನ್ಸಲ್ ಆಗುತ್ತೆ ನೋಡಿ. ಕಾಸ್ ಅಲ್ಫಾ ಸೈನ್ ಅಲ್ಫಾ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಪ್ಲಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ, ಇದು ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ 0 ಹಿಯರ್ ಆಲ್ಸೋ ಯು ಕ್ಯಾನ್ ರೈಟ್ 0. ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಅಂತಂದರೆ 1 ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ I. ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ ಹೆನ್ಸ್ A dash into A equal to I is verified ಅಂತ ಬರೀರಿ. ಓಕೆನಾ? ಸೊ ನೆಕ್ಸ್ಟ್ ಇದರಲ್ಲೇ ಸೆಕೆಂಡ್ ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್ ಏನಿದೆಯಪ್ಪ ಅಂತಂದರೆ, ಸೊ ದಿಸ್ ಈಸ್ ದ ಸೆಕೆಂಡ್ ಕ್ವಶನ್. ಇಫ್ A equal to sin alpha into cos alpha minus cos alpha into A equal to sin alpha cos alpha minus cos alpha sin alpha, then verify that A dash into A equal to I ಅಂತ. ಓಕೆ, ಸೊ ಫಸ್ಟ್ ನಾವಿಲ್ಲಿ A dash ಅನ್ನು ಫೈಂಡ್ ಔಟ್ ಮಾಡೋಣ ಅಂತ್ರಿ. A dash ಏನಾಗುತ್ತೆ, ಫಸ್ಟ್ ಒನ್ ಫಸ್ಟ್ ಕಾಲಮ್ ಆಗಿ ಬರೀರಿ, ಸೈನ್ ಅಲ್ಫಾ, ದಿಸ್ ಈಸ್ ಕಾಸ್ ಅಲ್ಫಾ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಬರೀರಿ, ಕಾಸ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಸೈನ್ ಅಲ್ಫಾ. ಓಕೆ, ದಿಸ್ ಈಸ್ A dash. ನೆಕ್ಸ್ಟ್ ಒನ್ ಈಸ್ A. ಓಕೆ, A ಈಸ್ ನಥಿಂಗ್ ಬಟ್
You can write this same as it is, sin alpha cos alpha minus cos alpha into sin alpha. Okay, so now you can multiply both. ಯಾವ ಅಂತಂದರೆ a dash a ಎರಡನ್ನು ಮಲ್ಟಿಪ್ಲೈ ಮಾಡೋಣ ಅಂತಾರೆ, a dash into a. Okay, so first row first column, sin alpha into sin alpha, this is nothing but sin square alpha. Okay, next minus into minus is plus, cos alpha into cos alpha, cos square alpha ಆಗುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ ಅಂತಂದರೆ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಅಂತ ಬರೀಬೋದು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ, ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಅಂತಂದರೆ ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ ಅಂತ ಬರೀಬೋದು. ಓಕೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಕಾಸ್ ಅಲ್ಫಾ ಇಂಟು ಕಾಸ್ ಅಲ್ಫಾ, ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಇಂಟು ಸೈನ್ ಅಲ್ಫಾ, ಸೈನ್ ಸ್ಕ್ವೇರ್ ಅಲ್ಫಾ ಆಗುತ್ತೆ. ಓಕೆನಾ? ಸೊ ಎ ಡ್ಯಾಶ್ ಇಂಟು ಎ ಈಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ 1, ದಿಸ್ ಈಸ್ ಪ್ಲಸ್, ದಿಸ್ ಈಸ್ ಮೈನಸ್, ಗೆಟ್ ಕ್ಯಾನ್ಸಲ್, ಪ್ಲಸ್ ಮೈನಸ್ ಕ್ಯಾನ್ಸಲ್. ಓಕೆ, ಸೊ 0 0 you can write cos square plus sin square is nothing but 1. ಓಕೆನಾ? So 1 0 0 1 is nothing but identity matrix. So you can write here, therefore a dash into a equal to I is verified ಅಂತ ಬರೀರಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ 7th one, show that the matrix A is equals to 1 minus 1 5 minus 1 2 1 5 1 3 ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂದರೆ ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಹೌದಾ? ಸೊ ಫಸ್ಟ್ ನಾನು ನಿಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಅಂತ. ಓಕೆ, ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂದರೆ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಇದೊಂದು ಏನಾಗಿರ್ತದ, ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿರ್ತದ. ಓಕೆ, ಸೊ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎ ಈಸ್ ಸೇಡ್ ಟು ಬಿ ಸಿಮೆಟ್ರಿಕ್. ನಾವು ಎ ಅಂತಕ್ಕಂಥ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸನ್ನು ಸಿಮೆಟ್ರಿಕ್ ಅಂತ ಯಾವಾಗ ಹೇಳ್ತಿದ್ದೆವು ಅಂತಂದರೆ, ಯಾವಾಗ ಇಫ್ ಎ ಡ್ಯಾಶ್ ಈಕ್ವಲ್ ಟು ಎ ಅಂದರೆ ಎ ಮ್ಯಾಟ್ರಿಕ್ಸನ್ನು ನಾವು ಅದಾದರೂ ಟ್ರಾನ್ಸ್ಪೋಸಾಗಿ ಫೈಂಡ್ ಔಟ್ ಮಾಡಿದ್ರೆ ಮತ್ತೆ ಎ ಆಗಿ ಬಂತು ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತಿದ್ದೆವು. ಹೌದಾ? ಸೊ ಇವಾಗ ನೋಡೋಣ ಅಂತ, ಇದಾದರೂ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಬಂತಂದರೆ ಅದು ಸಿಮೆಟ್ರಿಕ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ ಸೊಲ್ಯೂಷನ್. So A matrix is this one. You can find it's A transpose, that is nothing but A dash. Okay, so first row na first column agi bariri, 1 minus 1 5 minus 1 2 1, second row second column, third row third column 5 1 3. Okay, so ಇಲ್ಲಿ ನೋಡ್ರಿ A matrix ಏನಿದೆ A dash ನದೇ ಇದೆಲ್ಲ. ಸೊ ಹಾಗಾಗಿ you can write here, therefore A dash equal to A, right? Hence you can write here, hence given matrix is symmetric. ನಾವು ಯಾವಾಗ ಸಿಮೆಟ್ರಿಕ್ ಅಂತ ಹೇಳ್ತಿದ್ದೇವೆ ರೀ, ಇದ್ರದ್ದು ಟ್ರಾನ್ಸ್ಪೋಸ್ ಏನು ಬರ್ತಲ್ಲ ಎ ಅಂತಕ್ಕಂಥ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ದು, ಅದರ ಟ್ರಾನ್ಸ್ಪೋಸ್ ಅದೇ ಮ್ಯಾಟ್ರಿಕ್ಸಿಗೆ ಸೇಮ್ ಆಗಿರಬೇಕು. ಎರಡು ಸೇಮ್ ಆಗಿದೆ ಅಂತಂದರೆ ಅದನ್ನು ನಾವು ಸಿಮೆಟ್ರಿಕ್ ಅಂತ ಕರಿತಿದ್ದೆವು. ಸೊ ಇದರಲ್ಲೇ ಇನ್ನೊಂದು ಸೆಕೆಂಡ್ ಕ್ವಶನ್ ಇದೆ. ಕ್ವಶನ್ ಈಸ್, ಶೋ ದಟ್ ದ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು 0 1 minus 1 minus 1 0 1 1 minus 1 0 ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದೊಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ನಾವಿಲ್ಲಿ ಶೋ ಮಾಡಬೇಕು ಅಥವಾ ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟ್ ನಾನು ನಿಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಅಂತ ನೋಡ್ರಿ. ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ ಆಲ್ಸೋ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಓಕೆ, ಸೊ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಈಸ್ said to be skew symmetric if a dash equal to minus a dash equal to ಏನಾಗಬೇಕದು ಮೈನಸ್ ಎ ಆಯಿತು ಅಂತಂದರೆ ನಾವಾಗ ಏನಂತ ಕರಿತೀವಿ, ಅದನ್ನು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತಿದ್ದೆವು. ಓಕೆ, ಸೊ ಇವಾಗ ಎ ಇದೆಲ್ಲ ಎ ಡ್ಯಾಶನ್ನು ಫೈಂಡ್ ಔಟ್ ಮಾಡೋಣ ಅಂತ. ಸೊ ಯು ಕ್ಯಾನ್ ರೈಟ್ ಹಿಯರ್ ಸೊಲ್ಯೂಷನ್ ಎ ಡ್ಯಾಶ್ ಏನಾಗುತ್ತಾ, ಫಸ್ಟ್ ರೋನ ಫಸ್ಟ್ ಕಾಲಮಾಗಿ ಬರೀಬೇಕು, 0 1 minus 1. ಓಕೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮಾಗಿ ಬರೀರಿ, -1 0 1, ಥರ್ಡ್ ರೋ ಥರ್ಡ್ ಕಾಲಮಾಗಿ ಬರೀರಿ, 1 -1 0. ಓಕೆ, ಸೊ ಇವಾಗ ಮೈನಸ್ ಎ ಅನ್ನು ಕನ್ನಡಿರಿ, ಮೈನಸ್ ಎ ಮಾಡೋಣ,
ಎಗೆ ಮೈನಸಿಂದ ಮಲ್ಟಿಪ್ಲೈ ಮಾಡಿರಿ. ಸೊ ಜೀರೋಗೆ ಮೈನಸಿಂದ ಮಾಡಿದ್ರೆ ಜೀರೋನೇ ಬರ್ತದೆ. ದಿಸ್ ಈಸ್ -1, ದಿಸ್ ಈಸ್ +1, ದೆನ್ ದಿಸ್ ಈಸ್ 1, 0, -1, -1 +1 0. ಅಂದರೆ -× -+1 ಆಗುತ್ತೆ. ಹೌದಾ? ನೋಡ್ರಿ ಎರಡು ಮೆಟ್ರಿಕ್ಸ್ ಸೇಮ್ ಅದ ನೋಡ್ರಿ. 0 -1 1, 0 -1 1, 1 0 -1, 1 0 -1, -1 1 0. ಓಕೆ, ಸೆಕೆಂಡ್ ಇಟ್ therefore a dash equal to -a. ಕರೆಕ್ಟಾ? ಸೆಕೆಂಡ್ ಇಟ್ ಹಿಯರ್ ಹೆನ್ಸ್ ಪ್ರೂವ್ಡ್ ಅಂತ ಬರೀರಿ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಫಾರ್ ದ ಮ್ಯಾಟ್ರಿಕ್ಸ್ A equal to 1 5 6 7 ವೆರಿಫೈ ದಟ್ A plus A dash ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. A plus A dash ಅಂತಕ್ಕಂಥ ಮ್ಯಾಟ್ರಿಕ್ಸ್ ಏನು ಬರ್ತದಲ್ಲ ಅದು ಸಿಮೆಟ್ರಿಕ್ ಅದ ಅಂತ ನಾವು ವೆರಿಫೈ ಮಾಡಬೇಕು. ಹೌದಲ್ರಿ? ಸೊ ಯು ಕ್ಯಾನ್ ರೈಟ್ ಹಿಯರ್ ಸೊಲ್ಯೂಷನ್. ಆಫ್ಟರ್ ದಟ್ ಫಸ್ಟ್ ಯು ಕ್ಯಾನ್ ರೈಟ್ A ಮ್ಯಾಟ್ರಿಕ್ಸ್. A ಮ್ಯಾಟ್ರಿಕ್ಸ್ ಏನಿದೆ 1 5 6 7. ಓಕೆ, A dash ಏನಿದೆ ರೀ? A dash ಅಂದರೆ ಇದ್ರದ್ದು ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡಬೇಕು. 1 5 ಫಸ್ಟ್ ರೋ ಫಸ್ಟ್ ಕಾಲಮ್ ರೀ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ರೈಟ್? ಸೊ ನೆಕ್ಸ್ಟ್ ಯು ಕ್ಯಾನ್ ಫೈಂಡ್ A plus A dash. A plus A dash ಈಸ್ ನಥಿಂಗ್ ಬಟ್ ಎರಡನ್ನೂ ಆ್ಯಡ್ ಮಾಡಬೇಕು. 1 + 1 ಈಸ್ 2, 5 + 6 11, 6 + 5 11, 7 + 7 14. ಓಕೆ, ಸೊ A plus A dash ಇದೊಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದಾನೆ. ಇಲ್ಲಿ ನೋಡ್ರಿ ಹೆಂಗೆ ಗೊತ್ತಾಗ್ತದೆ ನಮಗಂತಂದರೆ ಇದ್ರದ್ದು ಟ್ರಾನ್ಸ್ಪೋಸ್. ಫಾರ್ ಎಕ್ಸಾಂಪಲ್ ಇವಾಗ A ಮ್ಯಾಟ್ರಿಕ್ಸ್ ಇತ್ತು ಅಂತ ಹೇಳ್ಕೊಳ್ರಿ. ಓಕೆ, ಇದರದ್ದು ಟ್ರಾನ್ಸ್ಪೋಸ್ ಅದಕ್ಕೆ ಈಕ್ವಲ್ ಆಗಿರಬೇಕು, ಎಗೆ ಈಕ್ವಲ್ ಆಗಿರಬೇಕು. ಅವಾಗ ನಾವು ಸಿಮೆಟ್ರಿಕ್ ಅಂತ ಕರಿತಿದ್ದೆವು. ಹೌದಾ? ಸೊ ಇದೊಂದು ಮ್ಯಾಟ್ರಿಕ್ಸ್ ಇದೆಲ್ಲ, ಇದರದ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ ಇದೇ ಬರ್ತದೆ ನಮಗೆ. ನೋಡೋಣ, A plus A dash ಹೋಲ್ ಡ್ಯಾಶ್ ಈಕ್ವಲ್ ಟು ಫಸ್ಟ್ ರೋನ ಫಸ್ಟ್ ಕಾಲಮಾಗಿ ಬರೀರಿ 2 11, ಸೆಕೆಂಡ್ ರೋ ಸೆಕೆಂಡ್ ಕಾಲಮಾಗಿ ಬರೀರಿ. ಓಕೆ, ಸೊ ದೀಸ್ ಟು ಆರ್ ಈಕ್ವಲ್, ಹೆನ್ಸ್ ವೆರಿಫೈಡ್. ಓಕೆನಾ? ಸೊ ಸೆಕೆಂಡ್ ಒನ್ ಏನಿದೆ ಅಂತಂದರೆ A minus A dash ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ವೆರಿಫೈ ಮಾಡಬೇಕು. ಹೌದಾ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ A minus A dash ಮಾಡಿರಿ. ದಿಸ್ ಈಸ್ A, ದಿಸ್ ಈಸ್ A dash. ಯು ಕ್ಯಾನ್ ಸಬ್ಟ್ರಾಕ್ಟ್ ಹಿಯರ್. A minus A dash. 1 minus 1 is 0, 5 minus 6 -1, 6 minus 5 1, 7 minus 7 0. Okay, so when we will say given matrix is skew symmetric if A dash equal to -a. ಹೌದಾ? ಸೊ ಇವಾಗ ಇದೇನು ಕೊಟ್ಟಿದ್ದಾನಲ್ಲ ಇದ್ರದ್ದು ಡ್ಯಾಶನ್ನು ಫೈಂಡ್ ಔಟ್ ಮಾಡೋಣ ಅಂತಾರೆ ನಾವು. A minus A dash ಹೋಲ್ ಡ್ಯಾಶ್. ಓಕೆ, ದೆನ್ ದಿಸ್ ಈಸ್ 0 -1 1 0. ಓಕೆ, ನೆಕ್ಸ್ಟ್ ಮೈನಸ್ ಆಫ್ A, ಇದ್ರದ್ದು ಮೈನಸನ್ನು ಫೈಂಡ್ ಔಟ್ ಮಾಡಿರಿ. ರೈಟ್, ಮೈನಸ್ ಆಫ್ A minus A dash is equals to, this is 0 1 -1 0. These two are equal or not? See, 0 1 -1 0, 0 1 -1 0. So you can write here, therefore A minus A dash is a skew symmetric matrix ಅಂತ ಬರೆಯಿರಿ. ಹೌದಾ? ಸೊ ನೆಕ್ಸ್ಟ್ 9th ಕ್ವಶನ್. ಸೊ ಕ್ವಶನ್ ಈಸ್ ಫೈಂಡ್ ಹಾಫ್ ಆಫ್ A plus A dash and half of A minus A dash when A equal to 0 A B minus A 0 C minus B minus C 0. ಓಕೆ, ಇಲ್ಲಿ A ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಅದಾದ ನಂತರ A plus A dash ಮಾಡಿರಿ, ಇದ್ರದ್ದು ಹಾಫನ್ನು ಫೈಂಡ್ ಔಟ್ ಮಾಡಬೇಕಂತ. ಓಕೆನಾ? ಸೊ ಐ ವಿಲ್ ರೈಟ್ ಹಿಯರ್ ಒನ್ಸ್ ಅಗೇನ್ A ಮ್ಯಾಟ್ರಿಕ್ಸ್ ದಟ್ ಈಸ್ 0 A B minus A 0 C minus B minus C 0. Okay, so next I will write here A dash. A dash is nothing but first row becomes first column, 0 A B, next second row becomes second column, minus A 0 C minus B minus C 0. Okay, so you can find here A plus A dash. ಎರಡನ್ನು ಆ್ಯಡ್ ಮಾಡಬೇಕು. ಹೌದಾ? 0 plus 0 is 0, plus A minus A is 0, plus B minus B is 0. Okay, so minus A plus A is 0, 0 plus 0 0, plus A minus A is 0, minus B plus B is 0, minus A plus C 0, 0 plus G 0. Okay, so next you can find here half of A plus A dash. ಇದು A plus A dash ಇದೆಯಲ್ಲ, ಇದಕ್ಕೆ ಹಾಫನ್ನು ಫೈಂಡ್ ಔಟ್ ಮಾಡಬೇಕು. ಸೊ 0/2 ಈಸ್ 0. ಹೌದಲ್ರಿ? ಸೊ ಯು ಕ್ಯಾನ್ ರೈಟ್ ಹಿಯರ್ 0 0 0
0 0 0 and 0 0 0. Okay, this is nothing but 0. Okay na. So next ಇವಾಗ half of a minus a dash ಅನ್ನು find out ಮಾಡೋಣ ಅಂತ. a minus a dash. First you can find a minus a dash. 0 right. a minus of minus a is plus a plus a is 2a. b minus of minus is plus b, that is 2b. ಹೌದಾ? minus a that is minus 2a. 0 minus 0 it is 0. c minus of minus b is plus c. Minus b is minus 2 times of b, then minus c 2 times of c, which equals to 0. So then you can find here half of a minus a dash. Okay, that is nothing but you can divide this matrix by 2. 0 a b, because 2a by 2 is a, 2b by 2 is b. Similarly minus a 0 c, minus b minus c 0. Okay, this is nothing but half of a minus a dash. ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಬೇಗ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.